ನಮಸ್ತೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ವರಾಹಿ ತಾಯಿಯ ಮಂತ್ರವನ್ನು ಪಠಿಸ್ತಾ ಬರೋದ್ರಿಂದ ನಾವು ಏನೇ ಒಂದು ಕೆಲಸಗಳು ಮಾಡ್ತಾ ಬಂದಾಗ ಅದು ನಿಂತು ಹೋಗಿದ್ರು ಕೂಡ ಆ ಒಂದು ಕೆಲಸಗಳಲ್ಲಿ ಯಶಸ್ಸನ್ನು ಪಡಿಬೇಕು ಅಂದರೆ ಈ ಒಂದು ಮಂತ್ರವನ್ನು ಪಠಿಸಬೇಕಾಗುತ್ತೆ. ಹಾಗೆ ಇದು ಹಣಕಾಸಿನ ಸಮಸ್ಯೆಗೂ ಕೂಡ ತುಂಬಾ ಒಳ್ಳೆಯ ಪರಿಹಾರವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆ ಒಂದು ಮಂತ್ರ ಯಾವುದು, ಆ ಒಂದು ಮಂತ್ರವನ್ನು ಎಷ್ಟು ಬಾರಿ ಪಠಿಸಬೇಕು, ಹಾಗೆ ಯಾವ ಸಮಯದಲ್ಲಿ ಹೇಗೆ ಪಠಿಸಬೇಕು ಅನ್ನೋದನ್ನು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯನ್ನು ನಾವು ಪ್ರತಿನಿತ್ಯವೂ ಕೂಡ ಆರಾಧನೆ ಮಾಡ್ತಾ ಬರೋದ್ರಿಂದ ನಮ್ಮ ಜೀವನದಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಏನಿರುತ್ತೆ ಅದೆಲ್ಲ ದೂರ ಆಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಆಕರ್ಷಣೆ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ವಾರಾಹಿ ತಾಯಿಗೆ ಮಂಗಳವಾರ, ಗುರುವಾರ ಹಾಗೆ ಶುಕ್ರವಾರದಂದು ತುಂಬಾ ಒಳ್ಳೆಯ ದಿನಗಳಾಗಿರೋದ್ರಿಂದ ಆ ಒಂದು ದಿನಗಳಲ್ಲಾದರೂ ಅಥವಾ ಪೌರ್ಣಮಿ, ಅಷ್ಟಮಿ, ನವಮಿ ದಿನಗಳಲ್ಲಿ ನೀವು ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ಯಾವುದೇ ಒಂದು ರೀತಿಯ ದಿನಗಳಲ್ಲಾದರೂ ಕೂಡ ನೀವು ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನಾಗಲಿ ಅಥವಾ ಪೂಜೆ ವ್ರತಗಳನ್ನಾಗಲಿ ಮಾಡ್ತಾ ಬರೋದ್ರಿಂದ ಕೂಡ ನಮಗೆ ನಮ್ಮ ಜೀವನದಲ್ಲಿರುವ ಸಂಕಷ್ಟಗಳೆಲ್ಲ ದೂರ ಆಗಿ ಒಳ್ಳೆಯ ಒಂದು ಯಶಸ್ಸು ಅನ್ನೋದು ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಾರಾಹಿ ತಾಯಿಯನ್ನು ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ಆರಾಧನೆಯನ್ನು ಮಾಡಲಾಗುತ್ತೆ. ರಾತ್ರಿ 2 ಗಂಟೆ ಸಮಯದಲ್ಲಿ ಅಂದರೆ ಆ ಮಧ್ಯರಾತ್ರಿ ಸಮಯದಲ್ಲಿ ತಾಯಿ ಭೂಲೋಕದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಆ ಒಂದು ಸಮಯದಲ್ಲಿ ಆರಾಧನೆ ಮಾಡೋರಿಗೆ ಅನುಗ್ರಹ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಾರಾಹಿ ತಾಯಿಗೆ ಇಷ್ಟವಾದ ನೈವೇದ್ಯ ಅಂದರೆ ಪುಳಿಯೋಗರೆ ಹಾಗೆ ಹಲಸಿನ ಹಣ್ಣು ಅಂತಲೇ ಹೇಳ್ಬೋದು. ಹಾಗೆ ದಾಳಿಂಬೆ ಹಣ್ಣು ಕೂಡ ಆಗಿರುತ್ತೆ. ನೀವು ಯಾವುದೇ ರೀತಿಯ ವ್ರತ ಪೂಜೆಯನ್ನು ಮಾಡ್ದೇನೂ ಕೂಡ ಈ ಒಂದು ಮಂತ್ರ ಪಠಣೆಯನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಂಕಷ್ಟಗಳಿದ್ರೂ ಕೂಡ ದೂರ ಮಾಡಿಕೊಂಡು ಯಶಸ್ಸನ್ನು ಪಡಿಬಹುದು ಅಂತಲೇ ಹೇಳ್ಬೋದು. ಆ ಒಂದು ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪಠಿಸ್ಬಹುದಾಗಿರುತ್ತೆ ಅಥವಾ ಮಧ್ಯರಾತ್ರಿ 2 ಗಂಟೆಯಲ್ಲಾದರೂ ನೀವು ಈ ಒಂದು ಮಂತ್ರಗಳನ್ನು ಪಠಿಸ್ಬಹುದಾಗುತ್ತೆ. ಇಲ್ಲ ಅಂದರೆ ನೀವು ಗೋಧೂಳಿ ಲಗ್ನದ ನಂತರ ಅಂದರೆ ಸಂಜೆ ಹೊತ್ತು ಮನೆಯಲ್ಲಿ ದೀಪ ಹಚ್ತಿರಲ್ಲ 6 ಗಂಟೆ ನಂತರ, ಆಗಲೂ ಕೂಡ ದೇವ್ರ ಮನೆಯಲ್ಲಿ ಕೂತ್ಕೊಂಡು ದೇವ್ರ ಮುಂದೆ ಕೂಡ ನೀವು ಹೇಳ್ಕೋಬಹುದಾಗಿರುತ್ತೆ. ಇನ್ನು ಈ ವಾರಾಹಿ ತಾಯಿಗೆ ಯಾವುದಾದ್ರೂ ನಿಯಮಗಳಿದೆಯಾ ಅಂತ ಹೇಳೋದಾದರೆ ನಾನ್ ವೆಜ್ಜನ್ನು ತಿಂದು ಪಠಿಸ್ಬಿಡಿ ಅಂತಲೇ ಹೇಳ್ತೀನಿ. ನಾನ್ ವೆಜ್ಜನ್ನು ತಿಂದಿಲ್ಲ ಅಂದರೆ ಕೈಕಾಲು ಮುಖ ತೊಳ್ಕೊಂಡು ಶುದ್ಧವಾಗಿರೋ ಸ್ಥಳದಲ್ಲಿ ಅಥವಾ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸ್ಬಹುದಾಗಿರುತ್ತೆ. ಇನ್ನು ಹೆಣ್ಮಕ್ಳು ಮುಟ್ಟಾದಂಥ ಸಮಯದಲ್ಲಿ ಆ ಒಂದು 5 ದಿನಗಳ ಕಾಲ ಸ್ಕಿಪ್ ಮಾಡಬೇಕಾಗುತ್ತೆ. ನಂತರದ ದಿನಗಳಲ್ಲಿ ನೀವು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸಬಹುದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು ನಾವು 21 ಬಾರಿ ಅಥವಾ 9 ಬಾರಿ ಅಥವಾ 108 ಬಾರಿನಾದರೂ ಪಠಿಸಬಹುದಾಗಿರುತ್ತೆ. ಆ ಮಂತ್ರ ಬಂದು ಹೀಗಿರುತ್ತೆ: ಓಂ ಶ್ರೀ ಕರಿ ಸಕಲ ಶುಭಕರಿ ವಾರಾಹಿಯೈ ನಮೋ ನಮಃ. 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 ಈ ರೀತಿಯಾಗಿ ನಾವು ಪಠಿಸ್ತಾ ಬರೋದ್ರಿಂದ, ಹಾಗೆ ನಾವು ಇದನ್ನು ಪಠಿಸೋದಕ್ಕೂ ಮುಂಚೆ ಒಂದು 15 ನಿಮಿಷ ಅಂತ ಮೆಡಿಟೇಷನ್ ಮಾಡ್ತಾ ಬರೋದ್ರಿಂದ ನಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ರಿಸೀವ್ ಆಗ್ತಾ ಹೋಗುತ್ತೆ. ಆಗ ನಾವೇನನ್ನೇ ಪಠಿಸಿದ್ರೂ ಕೂಡ ಅದು ನಮಗೆ ಸಿದ್ಧಿಸ್ತಾ ಹೋಗುತ್ತೆ. ಆಗ ತಾಯಿಯ ಅನುಗ್ರಹ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಹೆಚ್ಚಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸಿ ಅಂತಲೇ ಹೇಳ್ತೀನಿ. 3:20 ರಿಂದ 6 ಗಂಟೆ ಒಳಗೆ ನೀವು ಈ ಒಂದು ಮಂತ್ರವನ್ನು ಪಠಿಸ್ತಾ ಬನ್ನಿ, ನೀವೇ ಚೇಂಜಸನ್ನು ನೋಡ್ತೀರಾ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ತಿಳ್ಕೊಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.